ನಮಸ್ಕಾರ ವೀಕ್ಷಕರೇ, ಶನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SIR 2026 ಫಾರ್ಮ್ ಅಂದರೆ ಸೆಲ್ಫ್ ಎನ್ಯುಮರೇಷನ್ ನಮೂನೆಯನ್ನು ನೀವು ನಿಮ್ಮ ಮೊಬೈಲ್ ಮುಖಾಂತರ ಆನ್ಲೈನ್ನಲ್ಲಿ ಸ್ವಯಂ ಎಂಟ್ರಿ ಮಾಡುವ ಸ್ಟೆಪ್ ಬೈ ಸ್ಟೆಪ್ ವಿಧಾನವನ್ನು ಸರಳವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋ ನೋಡುವಾಗ ಸ್ಕ್ರೀನ್ ಅನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡಿ. ಸ್ಮಾರ್ಟ್ ಮೊಬೈಲ್ ಮೂಲಕ SIR 2026 ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಸ್ವಯಂ ನಮೂದಿಸುವ ಹಂತದ ಮಾರ್ಗದರ್ಶಿ SIR 2026 ಕರ್ನಾಟಕ ಒಂದು ಕಿರು ಪರಿಚಯ. ಭಾರತೀಯ ಚುನಾವಣಾ ಆಯೋಗವು ಕರ್ನಾಟಕದಾದ್ಯಂತ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ನವೀಕರಿಸಲು, ಮ್ಯಾಪ್ ಮಾಡಲು ಮತ್ತು ಪರಿಷ್ಕರಿಸಲು ವಿಶೇಷ ತೀವ್ರ ಪರಿಷ್ಕರಣೆ SIR 2026 ಅನ್ನು ಪ್ರಾರಂಭಿಸಿದೆ. SIR ಎಂಬುದು ನಕಲಿ ಅಥವಾ ತಪ್ಪು ನಮೂದುಗಳನ್ನು ತೆಗೆದುಹಾಕಲು, ಕುಟುಂಬದ ಸದಸ್ಯರ ಹೆಸರುಗಳನ್ನು ಒಟ್ಟಿಗೆ ಜೋಡಿಸಲು ಮತ್ತು ನಿಖರವಾದ ಮತದಾರರ ಪಟ್ಟಿಯನ್ನು ಖಚಿತಪಡಿಸಿಕೊಳ್ಳಲು ಕೈಗೊಳ್ಳಲಾದ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ನಾಗರಿಕರ ಅನುಕೂಲಕ್ಕಾಗಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆಗೆ ಬರುವವರೆಗೆ ಕಾಯುವ ಅಗತ್ಯವಿಲ್ಲದೆ ತಮ್ಮ ಮೊಬೈಲ್ ಮೂಲಕವೇ ಆನ್ಲೈನ್ನಲ್ಲಿ ಸ್ವಯಂ ನಮೂದಿಸಲು ಚುನಾವಣಾ ಆಯೋಗವು ಅವಕಾಶ ಕಲ್ಪಿಸಿದೆ. ಹಂತ 1ರಲ್ಲಿ ಪೋರ್ಟಲ್ ಅನ್ನು ಓಪನ್ ಮಾಡಿ. ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಯಾವುದೇ ವೆಬ್ ಬ್ರೌಸರ್ ಅನ್ನು ತೆರೆಯಿರಿ ಮತ್ತು ಗೂಗಲ್ ಸರ್ಚ್ ಬಾರ್ನಲ್ಲಿ voters.eci.gov.in ಗೆ ಲಿಂಕ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಹಂತ 2ರಲ್ಲಿ SIR ವಿಭಾಗಕ್ಕೆ ಹೋಗಿ. ಲಾಗಿನ್ ಆದ ನಂತರ ಕಾಣಿಸುವ ಮುಖಪುಟದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಎಂಬ ಮೀಸಲಾದ ಬಾಕ್ಸ್ ನಿಮಗೆ ಕಾಣಿಸುತ್ತದೆ. ಅಲ್ಲಿ ಕಾಣಿಸುವ ಹಸಿರು ಬಣ್ಣದ ಫಿಲ್ ಎನ್ಯುಮರೇಷನ್ ಫಾರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 3ರಲ್ಲಿ ನಿಮ್ಮ ಖಾತೆಗೆ ಲಾಗಿನ್ ಆಗಿ. ಈಗ ಲಾಗಿನ್ ಪಾಪ್ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಥವಾ ಇಪಿಕ್ ಮತದಾರರ ಗುರುತಿನ ಚೀಟಿ ಸಂಖ್ಯೆಯನ್ನು ನಮೂದಿಸಿ, ನಂತರ ಕ್ಯಾಪ್ಚಾ ಕೋಡ್ ಅನ್ನು ಟೈಪ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ ಸುರಕ್ಷಿತವಾಗಿ ಲಾಗಿನ್ ಆಗಿ. ಹಂತ 4ರಲ್ಲಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ. ಮುಂದಿನ ಪುಟದಲ್ಲಿ SIR 2026 ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್ ಎಂಬ ಬ್ಯಾನರ್ ಅಡಿಯಲ್ಲಿ ಸೆಲೆಕ್ಟ್ ಸ್ಟೇಟ್ ಡ್ರಾಪ್ ಡೌನ್ ಮೆನುವನ್ನು ಓಪನ್ ಮಾಡಿ. ಅಲ್ಲಿ ನೀಡಲಾದ ಪಟ್ಟಿಯಿಂದ ಕರ್ನಾಟಕ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಹಂತ 5ರಲ್ಲಿ ನಿಮ್ಮ ಇಪಿಕ್ ಸಂಖ್ಯೆಯನ್ನು ನಮೂದಿಸಿ. ರಾಜ್ಯವನ್ನು ಆಯ್ಕೆ ಮಾಡಿದ ನಂತರ ಎಂಟರ್ ಇಪಿಕ್ ನಂಬರ್ ಇನ್ 2026 ಎಂದು ಕೇಳುವ ಪಠ್ಯಪೆಟ್ಟಿಗೆ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ನಿಮ್ಮ ಮತದಾರರ ಗುರುತಿನ ಚೀಟಿ ಸಂಖ್ಯೆಯನ್ನು ಟೈಪ್ ಮಾಡಿ ಮತ್ತು ಸರ್ಚ್ ಬಟನ್ ಒತ್ತಿ. ಹಂತ 6ರಲ್ಲಿ ಮೊದಲೇ ಭರ್ತಿಯಾದ ಮಾಹಿತಿಯನ್ನು ಪರಿಶೀಲಿಸಿ. ಸಿಸ್ಟಮ್ ನಿಮ್ಮ ಮತದಾರರ ಡೇಟಾಬೇಸ್ನಿಂದ ನೇರವಾಗಿ ನಿಮ್ಮ ಮೊದಲೇ ಭರ್ತಿಯಾದ ಮಾಹಿತಿಗಳನ್ನು ತಂದು ಪರದೆಯ ಮೇಲೆ ತೋರಿಸುತ್ತದೆ. ನಿಮ್ಮ ಹೆಸರು, ಸೀರಿಯಲ್ ನಂಬರ್, ಪಾರ್ಟ್ ನಂಬರ್ ಮತ್ತು ವಿಧಾನಸಭಾ ಕ್ಷೇತ್ರವನ್ನು ಸರಿಯಾಗಿ ಪರಿಶೀಲಿಸಿ. ಗಮನಿಸಿ, ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಖರವಾಗಿ ಹೊಂದಿಕೆಯಾಗಬೇಕು, ಇಲ್ಲದಿದ್ದರೆ ಆಫ್ಲೈನ್ನಲ್ಲಿ ಭರ್ತಿ ಮಾಡಬೇಕಾಗುತ್ತದೆ ಎಂಬ ಕೆಂಪು ಬಣ್ಣದ ಎಚ್ಚರಿಕೆಯ ಸಂದೇಶವನ್ನು ಗಮನಿಸಿ. ಹಂತ 7ರಲ್ಲಿ ಮೊಬೈಲ್ OTP ವಿನಂತಿಸಿ. ಕೆಳಗೆ ಸ್ಕ್ರಾಲ್ ಮಾಡಿ ಮೊಬೈಲ್ ಸಂಖ್ಯೆಯ ಫೀಲ್ಡ್ಗೆ ಬನ್ನಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಹಸಿರು ಬಣ್ಣದ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 8ರಲ್ಲಿ ನಿಮ್ಮ ಗುರುತನ್ನು ದೃಢೀಕರಿಸಿ. ಪರದೆಯ ಮೇಲೆ ವೆರಿಫೈ OTP ಎಂಬ ಪಾಪ್ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬಂದಿರುವ 6 ಅಂಕಿಯ OTPಯನ್ನು ಅಲ್ಲಿ ನಮೂದಿಸಿ ಮತ್ತು ವೆರಿಫೈ OTP ಬಟನ್ ಕ್ಲಿಕ್ ಮಾಡಿ. ಹಂತ 9ರಲ್ಲಿ ನಿಮ್ಮ ವಿಭಾಗವನ್ನು ಆಯ್ಕೆ ಮಾಡಿ. OTP ದೃಢೀಕರಣಗೊಂಡ ನಂತರ ಸೆಲೆಕ್ಟ್ 1 ಕ್ಯಾಟಗರಿ ವಿಭಾಗದ ಅಡಿಯಲ್ಲಿ ನಿಮ್ಮ ಪ್ರಸ್ತುತ ಸ್ಥಿತಿಯನ್ನು ಆಯ್ಕೆ ಮಾಡಲು ಕೇಳಲಾಗುತ್ತದೆ. ಅಲ್ಲಿ ನೀಡಲಾದ ಆಯ್ಕೆಗಳಲ್ಲಿ ನಿಮಗೆ ಅನ್ವಯಿಸುವ ಸರಿಯಾದ ರೇಡಿಯೋ ಬಟನ್ ಅನ್ನು ಆಯ್ಕೆ ಮಾಡಿ. ಹಂತ 10ರಲ್ಲಿ ಹಿಂದಿನ SIR ವಿವರಗಳನ್ನು ಒದಗಿಸಿ. ನೀವು ಆಯ್ಕೆ ಮಾಡಿದ ವಿಭಾಗದ ಆಧಾರದ ಮೇಲೆ ಕೆಳಗೆ ಒಂದು ಸರ್ಚ್ ಫಾರ್ಮ್ ಲೋಡ್ ಆಗುತ್ತದೆ. ಅಲ್ಲಿ ನಿಮ್ಮ ರಾಜ್ಯ, ವಿಧಾನಸಭಾ ಕ್ಷೇತ್ರ, ಮತಗಟ್ಟೆ ಸಂಖ್ಯೆ, ಹೆಸರು ಮತ್ತು ನಿಮ್ಮ ಹಿಂದಿನ ಮತದಾರರ ದಾಖಲೆಗಳ ಪಾರ್ಟ್ ಸೀರಿಯಲ್ ಸಂಖ್ಯೆಯಂತಹ ಕಡ್ಡಾಯ ವಿವರಗಳನ್ನು ಭರ್ತಿ ಮಾಡಿ ತದನಂತರ ಸರ್ಚ್ ಬಟನ್ ಕ್ಲಿಕ್ ಮಾಡಿ. ಹಂತ 11ರಲ್ಲಿ ಹುಡುಕಾಟದ ಫಲಿತಾಂಶವನ್ನು ದೃಢೀಕರಿಸಿ ಮತ್ತು ಮುಂದುವರಿಯಿರಿ. ನೀವು ಹಿಂದಿನ ಹಂತದಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಹಳೆಯ ಮತದಾರರ ಪಟ್ಟಿಯ ವಿವರಗಳು ಕೆಳಗೆ ನೀಲಿ ಕೋಷ್ಟಕದಲ್ಲಿ ಪ್ರದರ್ಶನಗೊಳ್ಳುತ್ತವೆ. ನಿಮ್ಮ ಹೆಸರು ಮತ್ತು ವಿವರಗಳು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಅದರ ಕೆಳಗಿರುವ ಮೈ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಲ್ ರೋಲ್ ಆಫ್ ಕರ್ನಾಟಕ ಆಸ್ ಪರ್ ದಿ ಅಬೌವ್ ಡೀಟೇಲ್ಸ್ ಎಂಬ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ. ನಂತರ ಹಸಿರು ಬಣ್ಣದ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 12ರಲ್ಲಿ ವೈಯಕ್ತಿಕ ವಿವರಗಳ ಪರಿಶೀಲನೆ. ಈಗ ನಿಮ್ಮ ವೈಯಕ್ತಿಕ ವಿವರಗಳ ಪುಟ ತೆರೆದುಕೊಳ್ಳುತ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆ ಈಗಾಗಲೇ ಸ್ವಯಂಚಾಲಿತವಾಗಿ ಭರ್ತಿಯಾಗಿರುತ್ತದೆ. ಇದರ ಕೆಳಗೆ ನಿಮ್ಮ ಜನ್ಮ ದಿನಾಂಕವನ್ನು ಕ್ಯಾಲೆಂಡರ್ ಮೂಲಕ ಆಯ್ಕೆ ಮಾಡಿ. ಬಲಗಡೆಯಲ್ಲಿರುವ ಆಧಾರ್ ನಂಬರ್,
ಆಪ್ಷನಲ್ ಬಾಕ್ಸ್ನಲ್ಲಿ ನಿಮ್ಮ 12 ಅಂಕಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಹಂತ 13ರಲ್ಲಿ ಪೋಷಕರ ಮತ್ತು ಸಂಗಾತಿಯ ವಿವರಗಳನ್ನು ಭರ್ತಿ ಮಾಡಿ. ಪುಟವನ್ನು ಕೆಳಗೆ ಸ್ಕ್ರಾಲ್ ಮಾಡಿ ನಿಮ್ಮ ತಂದೆ ಅಥವಾ ಕಾನೂನುಬದ್ಧ ಪೋಷಕರ ಹೆಸರು ಮತ್ತು ಅವರ ವೋಟರ್ ಐಡಿ ಸಂಖ್ಯೆಯನ್ನು ನಮೂದಿಸಿ. ಇದೇ ರೀತಿ ನಿಮ್ಮ ತಾಯಿಯ ಹೆಸರು ಹಾಗೂ ಅವರ ಇಪಿಕ್ ಸಂಖ್ಯೆಯನ್ನು ಭರ್ತಿ ಮಾಡಿ. ಮದುವೆಯಾಗಿದ್ದರೆ ಸಂಗಾತಿಯ ಹೆಸರು ಮತ್ತು ಅವರ ವೋಟರ್ ಐಡಿ ಸಂಖ್ಯೆಯನ್ನು ನಮೂದಿಸಿ. ಹಂತ 14ರಲ್ಲಿ ಫೋಟೋ ಅಪ್ಲೋಡ್ ಮತ್ತು ಸಲ್ಲಿಕೆ. ಕೊನೆಯಲ್ಲಿ ಪ್ಲೇಸ್ ಆಫ್ ಸಬ್ಮಿಷನ್ ಜಾಗದಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ. ಅಪ್ಲೋಡ್ ಫೋಟೋ ವಿಭಾಗದಲ್ಲಿ ಚೂಸ್ ಫೈಲ್ ಕ್ಲಿಕ್ ಮಾಡಿ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಅಪ್ಲೋಡ್ ಮಾಡಿ. ಎಲ್ಲಾ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಕೆಳಗೆ ಕಾಣಿಸುವ ಹಸಿರು ಬಣ್ಣದ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 15ರಲ್ಲಿ ಇ-ಸೈನ್ ಪೋರ್ಟಲ್ಗೆ ಮರುನಿರ್ದೇಶನ. ಸಬ್ಮಿಟ್ ಕೊಟ್ಟ ತಕ್ಷಣ ಪುಟವು ನಿಮ್ಮನ್ನು ಕೇಂದ್ರ ಸರ್ಕಾರದ ಅಧಿಕೃತ ESIGNE ಅಥೆಂಟಿಕೇಶನ್ ಸುರಕ್ಷಿತ ಪುಟಕ್ಕೆ ಮರುನಿರ್ದೇಶಿಸುತ್ತದೆ. ಈ ಪ್ರಕ್ರಿಯೆ ನಡೆಯುವಾಗ ನಿಮ್ಮ ಬ್ರೌಸರ್ನ ಬ್ಯಾಕ್ ಬಟನ್ ಒತ್ತಬೇಡಿ ಅಥವಾ ಪೇಜ್ ರಿಫ್ರೆಶ್ ಮಾಡಬೇಡಿ. ಹಂತ 16ರಲ್ಲಿ ಇ-ಸೈನ್ ಪ್ರಕ್ರಿಯೆ ಪ್ರಾರಂಭಿಸಿ. ಈಗ ಇ-ಸೈನ್ ಪುಟದಲ್ಲಿ ನಿಮ್ಮ ಆಧಾರ್ ನಂಬರ್ ಆಯ್ಕೆಯನ್ನು ಆರಿಸಿ. ಕೆಳಗಿನ ಪೆಟ್ಟಿಗೆಯಲ್ಲಿ ನಿಮ್ಮ 12 ಅಂಕಿಯ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿ. ನಂತರ ಬಲಭಾಗದಲ್ಲಿರುವ ಗೆಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 17ರಲ್ಲಿ ಆಧಾರ್ OTP ದೃಢೀಕರಣ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಆ OTPಯನ್ನು ಎಂಟರ್ ಆಧಾರ್ OTP ಬಾಕ್ಸ್ನಲ್ಲಿ ನಮೂದಿಸಿ. ಅದರ ಕೆಳಗಿರುವ ನಿಯಮ ಮತ್ತು ನಿಬಂಧನೆಗಳ ಚೆಕ್ಬಾಕ್ಸ್ ಅನ್ನು ಟಿಕ್ ಮಾಡಿ. ಕೊನೆಯದಾಗಿ ನೀಲಿ ಬಣ್ಣದ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಹಂತ 18ರಲ್ಲಿ ಈ ಹಸ್ತಾಕ್ಷರ ಪ್ರಕ್ರಿಯೆ ಪೂರ್ಣಗೊಳ್ಳುವಿಕೆ. ನಿಮ್ಮ ಆಧಾರ್ OTP ಸರಿಯಾಗಿದ್ದರೆ ಪರದೆಯ ಮೇಲೆ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಎಂಬ ಸಂದೇಶ ಕಾಣಿಸುತ್ತದೆ. ಸಿಸ್ಟಮ್ ಈಗ ನಿಮ್ಮ ಡಿಜಿಟಲ್ ಸಹಿಯನ್ನು ಯಶಸ್ವಿಯಾಗಿ ಪಡೆದುಕೊಂಡು ನಿಮ್ಮನ್ನು ಮರಳಿ ಚುನಾವಣಾ ಆಯೋಗದ SIR ಮುಖ್ಯಪುಟಕ್ಕೆ ಕರೆದೊಯ್ಯುತ್ತದೆ. ಹಂತ 19ರಲ್ಲಿ ರಶೀದಿಯನ್ನು ಡೌನ್ಲೋಡ್ ಮಾಡಿ. ಅಂತಿಮವಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಯೋರ್ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂಬ ಹಸಿರು ಬಣ್ಣದ ಯಶಸ್ವಿ ಸಂದೇಶದೊಂದಿಗೆ ಸ್ವೀಕೃತಿ ಪತ್ರ ಮೂಡುತ್ತದೆ. ಭವಿಷ್ಯದ ಉಲ್ಲೇಖಕ್ಕಾಗಿ ಕೆಳಗೆ ಕಾಣಿಸುವ ನೀಲಿ ಬಣ್ಣದ ಡೌನ್ಲೋಡ್ ರಿಸೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಶೀದಿಯನ್ನು ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ. ಇದರೊಂದಿಗೆ ನಿಮ್ಮ SIR 2026 ಆನ್ಲೈನ್ ಸ್ವಯಂ ನಮೂದನೆ ಪ್ರಕ್ರಿಯೆಯು ಯಶಸ್ವಿಯಾಗಿ ಪೂರ್ಣಗೊಂಡಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.